16 ವರ್ಷಕ್ಕೆ ನಾನು ರಾಜ್ಕುಮಾರ್ಗೆ ಹೀರೋಯಿನ್ ಆಗಿದೆ ಅಂತ ಒಂದು ವಿಡಿಯೋ ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅವ್ರ ಲೆಜೆಂಡು. ಆವಾಗ ನೀವು 16 ವರ್ಷದಲ್ಲಿ ಆ್ಯಕ್ಟ್ ಮಾಡುವಾಗ ಹೇಗಿತ್ತು ಆ ಕ್ಷಣ ಎಲ್ಲ ನೆನಪಾಗುತ್ತಾ ಅಂತ ಹೇಳಿ? ಎಲ್ಲ ನೆನಪಾಗುತ್ತೆ ಅಮ್ಮ. ರಾಜ್ಕುಮಾರ್ ಅನ್ನುವಂಥ ಒಂದು ಧ್ರುವ ನಕ್ಷತ್ರ. ಅವರು ಒಂದು ಶತಮಾನಕ್ಕೆ ಒಂದೇ ವ್ಯಕ್ತಿ. ಅವರು ಕನ್ನಡ ಚಿತ್ರರಂಗದ ರಾಜ್ಕುಮಾರ. ಅವರನ್ನು ಆ ಎತ್ತರದ ವ್ಯಕ್ತಿ ಜೊತೆ ನನಗೆ 16 ವರ್ಷಕ್ಕೆ ನಾನು ಅವ್ರ ಜೊತೆ ಹೀರೋಯಿನ್ ಆದಾಗ ಅವರು ಎಲ್ಲರೂ ಆ ಕುಟುಂಬ ನಮ್ಮನ್ನು ಒಪ್ಕೊಂಡಿರೋದು ನಾವು ಮರೆಯೋಕ್ಕಾಗುತ್ತಾ ಅಮ್ಮ? ನಾನು ಯಾವತ್ತೂ ಕೂಡ ಜೀವನನ ಹಿಂದೆ ತಿರುಗಿನೇ ನೋಡೋದು. ಹಿಂದೆ ತಿರುಗಿ ನೋಡಿದಾಗ ಈಗಿರೋ ನೆಲೆ ನಮ್ಗೆ ಅರ್ಥ ಆಗುತ್ತೆ. ನಾವು ಮುಂದೆ ಹಾಗೆ ನೋಡ್ಕೊಂಡು ಹೋದರೆ ನಾನು ಎಲ್ಲಿದ್ದೀನಿ ಅನ್ನೋದೇ ಗೊತ್ತಾಗಲ್ಲ. ಅದೆಲ್ಲವೂ ಕೂಡ ನೆನಪಾಗುತ್ತೆ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಅಭಿನಯಿಸುವಂಥದ್ದೇ ಒಂದು ದೊಡ್ಡದು. ತುದಿಗಾಲಲ್ಲಿ ನಿಲ್ತಿದ್ರಮ್ಮ ಆಗ. ಎಂತೆಂಥ ಸುಂದರಿಯರು, ಭಾರತೀಯ ಚಿತ್ರರಂಗದ ಅನೇಕ ಹೀರೋಯಿನ್ಗಳು ತುದಿಗಾಲಿನಲ್ಲಿ ಒಂದು ಸಿನಿಮಾ ಕನ್ನಡದಲ್ಲಿ ರಾಜ್ಕುಮಾರ್ ಜೊತೆ ಅಭಿನಯಿಸಬೇಕು ಅಂತ. ಯಾಕೆಂದರೆ ರಾಜ್ಕುಮಾರ್ ಅಂತಂದರೆ ಅದು ಗೌರಿ ಶಂಕರ. ಸೊ ಹಾಗಿದ್ದಾಗ ಅವ್ರ ಜೊತೆಗೆ ನಮ್ಗೆ 7 ಸಿನಿಮಾಗಳಲ್ಲಿ ನಾಯಕಿಯಾಗಿ ಅಭಿನಯಿಸುವಂಥ ಯೋಗ ಸಿಗೋದಿದೆಯಲ್ಲ. ಪಾರ್ವತಮ್ಮ ರಾಜ್ಕುಮಾರ್ ನೆನಪಾಗುತ್ತೆ, ಶಂಕರ್ ನಾಗ್ ನೆನಪಾಗುತ್ತೆ, ವಿಷ್ಣುವರ್ಧನ್ ನೆನಪಾಗುತ್ತೆ, ಅಂಬರೀಷ್ ಅವ್ರು ನೆನಪಾಗುತ್ತೆ, ಎಲ್ಲರದ್ದು ನೆನಪಾಗುತ್ತಮ್ಮ. ಉದ್ಯಮದಲ್ಲಿ ನಾವು ಎಷ್ಟು ಜನರನ್ನು ಕಳ್ಕೊಂಡಿದ್ದು. ಸರ್ಜಮ್ಮ ಹೋದರು, ಜಯಂತಿಯವರು ಹೋದರು, ಪಂಡ್ರಿಬಾಯಿ. ನಮ್ಮ ಕಣ್ಮುಂದೆನೇ ಅನೇಕ ಗಣ್ಯರು, ಉದ್ಯಮ ಕಟ್ಟಿ ಬೆಳೆಸಿದಂಥ ಮಹನೀಯರೆಲ್ಲರನ್ನು ನಾವು ಕಳ್ಕೊಂಡಿದ್ದೀವಿ. ಆದರೆ ಅವರ ಆಶೀರ್ವಾದ ಇದೆ.